ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ, ಟ್ರೇಡಿಂಗ್ ಮಾಡೋರಿಗೆ ಸ್ಟಾಪ್ ಲಾಸ್ ಅನ್ನುವಂಥ ಒಂದು ಪದ ಕೇಳಿರ್ತೀರಾ. ಒಂದಷ್ಟು ಮಾಹಿತಿ ಕೂಡ ಗೊತ್ತಿರುತ್ತೆ. ಆದರೆ ಹೊಸಬರಿಗೆ ಮತ್ತು ಆಲ್ರೆಡಿ ಇನ್ವೆಸ್ಟ್ ಮಾಡೋರಿಗೆ, ಟ್ರೇಡಿಂಗ್ ಮಾಡೋರಿಗೆ ಈ ಸ್ಟಾಪ್ ಲಾಸ್ ಅಂದ್ರೆ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ತಜ್ಞರಿಂದ ಪಡೆದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ನಿವೃತ್ತ ಹಿರಿಯ ಬ್ಯಾಂಕರ್ ಹಾಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಳಿರುವಂತಹ ಡಾಕ್ಟರ್ JN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಜಗನ್ನಾಥ್ ಸರ್. ಅಂದ ಹಾಗೆ ಸ್ಟಾಪ್ ಲಾಸ್ ಅನ್ನುವಂಥದ್ದು ಅನೇಕ ಮಂದಿಗೆ ಕೇಳಿರ್ಬೋದು, ಬಟ್ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಳ್ಬೇಕು, ಇನ್ನಷ್ಟು ಅದರಿಂದ ಹೇಗೆ ತಿಳ್ಕೊಂಡು ಪ್ರಯೋಜನ ಪಡಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ಸ್ಟಾಪ್ ಲಾಸ್ ಅಂದರೆ ಅನ್ನುವಂಥ ಸರ್, ಇವಾಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲರೂ ಲಾಭ ಮಾಡಬೇಕು ಅಂತಾನೆ ಬರೋದು. ನಿಜ ಅದ. ಎಲ್ಲದರಲ್ಲೂ ಲಾಭ ಬರೋದಿಲ್ಲ. ಒಂದು 10 ಟ್ರೇಡ್ ಮಾಡ್ತೀವಿ, ಕೆಲವು ಲಾಭ ಬರುತ್ತೆ, ಕೆಲವು ನಷ್ಟ ಆಗುತ್ತೆ. ನಿಜ. ಆದರೆ ನಷ್ಟ ತುಂಬ ಆಗಬಾರ್ದು. ತುಂಬ ನಷ್ಟ ಆಗಿಬಿಟ್ರೆ ನಮ್ಮ ದುಡ್ಡು ಕಳ್ಕೊಂಡು ನಾಳೆ ನಾವು ಸ್ಟಾಕ್ ಮಾರ್ಕೆಟ್ಗೆ ಬರೋಕ್ಕಾಗಲ್ಲ, ಮನಗೊಡೋಗ್ತೀವಿ. ನಿಜ. ಅದರಿಂದ ಏನು ಮಾಡಬೇಕು ಅಂತ ಹೇಳಿದರೆ, ನಾನು ನಷ್ಟ ಮಾಡಿಕೊಂಡ್ರೆ ಪರವಾಗಿಲ್ಲ, ಒಂದು ಲಿಮಿಟ್ನಲ್ಲಿ ನಷ್ಟ ಮಾಡ್ಕೊಬೇಕು. ಪ್ರಾಫಿಟ್ ಬಂದರೆ ಜಾಸ್ತಿ ಬರಬೇಕು. ಯಾವಾಗಲೂ ಇದು ನಮ್ಮ ಆಸೆ. ಕರೆಕ್ಟ್. ಅದಕ್ಕೇ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ಒಂದು ಸ್ಟಾಕು, ಒಂದು ಶೇರು 1000 ರೂಪಾಯಿಗೆ ತೊಗೊಳ್ತೀನಿ. ಅದು 1000ದಿಂದ ಮೇಲ್ಗಡೆ ಹೋಗ್ಬೋದು, ಇಲ್ಲ ಕೆಳಗಡೆ ಬರ್ಬೋದು. ಕೆಳಗಡೆ ಬಂದರೆ ನನಗೆ ನಷ್ಟ, ಮೇಲ್ಗಡೆ ಹೋದರೆ ನನಗೆ ಲಾಭ. ಯಾಕಂದರೆ ನಾನು ಕೊಂಡ್ಕೊಂಡಿದ್ದೀನಿ. ಇವಾಗ 1000 ರೂಪಾಯಿಗೆ ಕೊಂಡ್ಕೊಂಡಿದ್ದು 1010ಕ್ಕೆ ಹೋಯಿತು, 10 ರೂಪಾಯಿ ಲಾಭ ಬರುತ್ತೆ. ಆದರೆ ಕೆಳಗಡೆ ಬಂದರೆ 990ಕ್ಕೆ ಬಂತು, 10 ರೂಪಾಯಿ ನಷ್ಟ ಆಗುತ್ತೆ. ಎಷ್ಟು ನಷ್ಟ ಆದರೆ ಪರವಾಗಿಲ್ಲ. ಇವಾಗ ನಾವೊಂದು ತೊಗೊಂಡು ಪೂರ್ತಿ ಕಳ್ಕೊಂಡ್ಬಿಟ್ರೆ ಬಹಳ ಕಷ್ಟ. ನಿಜ. ಅದಕ್ಕೇ ಯೂಶ್ವಲಿ ಏನು ಮಾಡ್ತಾರೆ, 5% ನಷ್ಟ ಆದರೆ ಪರವಾಗಿಲ್ಲಪ್ಪ, ಅದ್ರ ಮೇಲಾದ್ರೆ ನಾನು ಇರೋದಿಲ್ಲ, ಹೆದರಿಕೆ ನನಗೆ ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, 1000 ರೂಪಾಯಿಗೆ ತೊಗೊಂಡ್ರೆ 950 ರೂಪಾಯಿ 5%, 950ಕ್ಕೆ ಸ್ಟಾಪ್ ಲಾಸ್ ಅಂತ ಕೊಡ್ತಾರೆ. ಕೆಲವು ಸಲ ಏನು ಮಾಡ್ತೀವಿ, ನಾವು ಆರ್ಡ್ರೇ ಕೊಟ್ಬಿಡ್ತೀವಿ, ಮೊದಲೇ ಆರ್ಡರ್ ಪ್ಲೇಸ್ ಮಾಡಿಬಿಡ್ತೀವಿ ಮಾರ್ಕೆಟ್ನಲ್ಲಿ. ಅವಾಗ ಏನಾಗುತ್ತೆ, 950ಕ್ಕೆ ಬಂದರೆ ತಕ್ಷಣವೇ ಅವರು ಮಾರಿಬಿಟ್ಟು ನಿಮಗೆ ಸೆಟಲ್ ಮಾಡಿಬಿಡ್ತಾರೆ. ಅಂದರೆ ನನಗೆ 50 ರೂಪಾಯಿ ಲಾಸ್ ಆಯಿತು. ನಾನು 100 ಶೇರ್ ತೊಗೊಂಡಿದ್ರೆ 100 ಶೇರು ಇಂಟು 50, ಅದು 5000 ರೂಪಾಯಿ ನಷ್ಟ ಆಗುತ್ತೆ. ಕರೆಕ್ಟಾ ಸರ್? ಕರೆಕ್ಟ್. ಅಕಸ್ಮಾತ್ ಹಂಗೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ನಾನು ಸ್ಟಾಪ್ ಲಾಸೇ ಕೊಡಲಿಲ್ಲ ಅಂತ ಇಟ್ಕೊಳ್ಳೋಣ. ಕೆಲವು ಸಲ ಬಾಟಮ್ಲೆಸ್ ಪಿಟ್ ನೋಡ್ಬಿಟ್ಟಿದ್ದೀನಿ ಸರ್ ನಾನು. ಸಿಕ್ಕಾಪಟ್ಟೆ ಕೆಳಗಡೆ ಬಂದ್ಬಿಡುತ್ತೆ, ಹೆವಿ ಲಾಸ್ ಆಗುತ್ತೆ. ಹೆವಿ ಲಾಸ್ ಆಗಿಬಿಡುತ್ತೆ. ಅವಾಗ ಇವಾಗ ನೋಡಿ, ನಾನು ಜಯಪ್ರಕಾಶ್ ಇಂಡಸ್ಟ್ರೀಸ್ ಅಂತ ಒಂದು ತೊಗೊಂಡಿದ್ದೆ. ಅದು 45 ರೂಪಾಯಿಗೆ ತೊಗೊಂಡಿದ್ದೆ. 40ಕ್ಕೆ ಬಂತು, ತಿರ್ಗಿ ಮೇಲೆ ಹೋಗುತ್ತೆ ಅಂತ ಸುಮ್ಮನಿದ್ದೆ. ಅದು ಬಿತ್ತು 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 13 ರೂಪಾಯಿಗೆ ಬಂದ್ಬಿಡ್ತು. ಆಮೇಲೆ ಹೆದರಿಕೆ ಆಗ್ಬಿಟ್ಟು ಮಾರ್ಬಿಟ್ಟೆ. ಅದ್ರ ಬದಲು 45 ರೂಪಾಯಿಗೆ ತೊಗೊಂಡಿದ್ದೀನಿ, ಹೆಚ್ಚಂದರೆ 5 ರೂಪಾಯಿ ಲಾಸು, ಇಲ್ಲ 10% ಲಾಸು ಅಂತ ಇಟ್ಕೊಂಡಿದ್ದಿದ್ರೆ ನನಗೆ 40ರಲ್ಲಿ ಇಲ್ಲ 40 ರೂಪಾಯಿ 50 ಪೈಸದಲ್ಲಿ ನಾನು ಸೆಟ್ಲ್ ಆಗಿಬಿಡ್ತಿದ್ದೆ. ನಷ್ಟ ಆಗಿರೋದು, ಬಟ್ ಕಮ್ಮಿ ನಷ್ಟ ಆಗಿರೋದು, ಪ್ರಮಾಣ ಕಡಿಮೆ ಆಗಿರೋದು, ಕಮ್ಮಿ ಆಗಿರೋದು. ಅದನ್ನು ಎಲ್ಲರೂ ಫಾಲೋ ಮಾಡಬೇಕು. ಇವಾಗ ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬ ಜನ ದುಡ್ಡನ್ನು ಹಾಕ್ತಾರೆ ಸರ್. ಕೆಲವರು ಮಾತ್ರ ಪ್ರಾಫಿಟ್ ಮಾಡ್ತಾರೆ. ಯಾಕೆ ಅಂದರೆ, ಯಾವಾಗ ಪ್ರಾಫಿಟ್ ಇರುತ್ತೋ ಆವಾಗ ನಾವು ತೊಗೊಳ್ಳೋದಿಲ್ಲ, ಯಾವಾಗ ನಷ್ಟ ಆಗುತ್ತೋ ಕಟ್ ಮಾಡೋದಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಷ್ಟ ತುಂಬ ಜಾಸ್ತಿ ಆಗ್ಬಿಡುತ್ತೆ. ನಿಜ ನಿಜ ನಿಜ. ಇವಾಗ ಒಂದು ಎಕ್ಸಾಂಪಲ್ಲು ಸರ್, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಡೀಲಿಂಗ್ ರೂಮ್ನಲ್ಲಿ ಇದ್ದೆ. ಅಲ್ಲಿ ನಾವು ಕೊಂಡ್ಕೊಳ್ಳೋದು, ಮಾರೋದು, ಶೇರ್ಗಳನ್ನು, ಕರೆನ್ಸಿನ ಇವೆಲ್ಲ ಮಾಡ್ತೀವಿ. ಶೇರ್ ಮಾರಕ್ಕೆ ಒಬ್ರು ಇರ್ತಾರೆ, ಕರೆನ್ಸಿ ಮಾರಕ್ಕೆ ಒಬ್ರು ಇರ್ತಾರೆ, ಈ ಥರ ಡಿವಿಷನ್ಗಳು ಮಾಡ್ಕೊಂಡಿರ್ತಾರೆ, ಟ್ರೆಜರಿ ಅಂತ. ಇವಾಗ ಅಲ್ಲೂ ತುಂಬ ಸ್ಟ್ರಿಕ್ಟಾಗಿ ಲಿಮಿಟ್ಗಳನ್ನು ಇಟ್ಟಿರ್ತಾರೆ. ಇವಾಗ ನೀವು ಎಂಟರ್ ದ ಡ್ರ್ಯಾಗನ್ ಫಿಲಮ್ ನೋಡಿದ್ದೀರಾ? ಬ್ರೂಸ್ಲಿದು. ಕರೆಕ್ಟ್. ಅದರಲ್ಲಿ ಏನಾಗುತ್ತೆ, ಜಾನ್ಸನ್ ಅಂತ ಒಬ್ಬ ಇರ್ತಾನೆ. ಅವನು ಸಿಕ್ಕಾಪಟ್ಟೆ ಚೆನ್ನಾಗಿ ಯುದ್ಧ ಮಾಡ್ತಿರ್ತಾನೆ, ಎಲ್ಲರ ಹತ್ರ ಫೈಟಿಂಗ್ ಮಾಡ್ತಿರ್ತಾನೆ. ಅವನಿಗೆ ಬ್ರೂಸ್ಲಿ ಜೊತೆ ಮಾಡು ಅಂದ ತಕ್ಷಣ ಆಗಲ್ಲ, ನನ್ನ ಲಿಮಿಟ್ ಅಲ್ಲಿ ತನಕ ಇಲ್ಲ, ಇಷ್ಟೇ ನನ್ನ ಲಿಮಿಟ್ಟು, ಅವನ ಜೊತೆ ನಾನು ಆಡಲ್ಲ. ಸ್ಯಾಕ್ಸನ್ ಅವನ ಹೆಸರು. ಅವನು ಅಲ್ಲಿಗೆ ಅವನ ಜೊತೆ ಮಾಡಲ್ಲ ಅಂತ ಹೇಳ್ತಾನೆ, ಬೇರೆಯವ್ರ ಮೇಲೆಲ್ಲ ಗೆಲ್ತಾನೆ. ಆದರೆ ಬ್ರೂಸ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆ ಫಿಲಮ್ನಲ್ಲಿ. ಅದರಿಂದ ಅದೊಂಥರ ಸ್ಟಾಪ್ ಲಾಸ್ ಇದ್ದಂಗೆ. ಸ್ಟಾಪ್ ಲಾಸ್ ಇದ್ದಂಗೆ. ಒಂದು ಲಿಮಿಟ್ ಇರಬೇಕು. ನನ್ನ ಲಿಮಿಟ್ 5% ಅಪ್ಪ, 5% ಮೇಲೆ ಹೋದರೆ
ನಾನು ಲಾಸ್ ತಡ್ಕೊಳಕ್ಕಾಗಲ್ಲ. ಇದು ಸ್ಟಾಪ್ ಲಾಸು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಸ್ಟಾಪ್ ಲಾಸ್ ಪರ್ಫೆಕ್ಟಾಗಿ ಮಾಡೋನು. ಅದನ್ನು ಶಿಸ್ತು ಅಂತ ನಾವು, ಆ ಶಿಸ್ತಿದ್ದರೆ ನಾವು ಎಷ್ಟು ಒಂದು 100 ಪೊಸಿಷನ್ ತೊಗೊಂಡ್ರೆ 60 ಪೊಸಿಷನ್ನು ಲಾಸ್ ಆಗ್ಬೋದು. ಆಡಿಟರ್ ನೋಡ್ತಾರಲ್ಲ ಸರ್, ನೋಡ್ತಾರೆ ಎಷ್ಟು ಪೊಸಿಷನ್ ತೊಗೊಂಡಿದೆಯಾ, ಸುಮಾರು 100. ಅದರಲ್ಲಿ ಎಷ್ಟು ಲಾಸು, ಸುಮಾರು 60. ಪ್ರಾಫಿಟ್ ಎಷ್ಟು, ಸುಮಾರು 40. ಗುಡ್ ಅಂತಾರೆ. ಗೊತ್ತಿಲ್ಲದೆ ಇರೋರು ಏನಂತಾರೆ, 60 ಲಾಸು 40 ಪ್ರಾಫಿಟ್ಟು ಆಗ್ಬಿಟ್ರೆ ಅನ್ಯಾಯ ಆಗೋಯ್ತಯ್ಯ ಅಂತ ಹೇಳ್ತಾರೆ. ಹಂಗಲ್ಲ. ಯಾಕೆ ಅಂದರೆ ಈ ಸ್ಟಾಪ್ ಲಾಸ್ ಇರೋದ್ರಿಂದ ನಷ್ಟ ಲಿಮಿಟ್ ಆಗುತ್ತೆ, ಪ್ರಾಫಿಟ್ಟು ಜಾಸ್ತಿ ಇದ್ರೂ ಮೇಲೆ ಹೋಗಿರುತ್ತೆ. 40 ಡೀಲ್ನಲ್ಲಿ ನಾನು 2 ಕೋಟಿ ಪ್ರಾಫಿಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. 60 ಡೀಲ್ ಲಾಸು ಸ್ಟಾಪ್ ಲಾಸಿಂದ 1 ಕೋಟಿ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. ನಿವ್ವಳ ಲಾಭ 1 ಕೋಟಿ. ಕರೆಕ್ಟ್. ನಿಕ್ಲೀಸನ್ ಅಂತ ಒಬ್ಬ ಇದ್ದ, ಸಿಂಗಪೂರ್ನಲ್ಲಿ ಬೇರಿಂಗ್ ಬ್ಯಾಂಕ್ ಅಂತಿದೆಯಲ್ಲ ಅದರ ಬ್ರಾಂಚ್ನಲ್ಲಿ ಅವನು ಡೀಲರ್. ಅವನು ಪೊಸಿಷನ್ಸ್ ತೊಗೊಳ್ತಾ ಹೋದ ಎಷ್ಟರ ಮಟ್ಟಗಾಗೋಯ್ತು ಅಂದರೆ ಬ್ಯಾಂಕೇ ಕ್ಲೋಸ್ ಆಗೋಯ್ತು ಸರ್. ಒಬ್ಬ ಮನುಷ್ಯನಿಂದ ಬ್ಯಾಂಕೇ ಕ್ಲೋಸ್ ಆಗೋಯ್ತು. ಅವ್ನು ಸ್ಟಾಪ್ ಲಾಸ್ ನೋಡಲೇ ಇಲ್ಲ. ಏನಾಯಿತು, ನಷ್ಟ ಸಿಕ್ಕಾಪಟ್ಟೆ ನಷ್ಟ. ಇದು ಬರೀ ಯಾವುದೋ ಒಬ್ಬ ಇಂಡಿವಿಜುವಲ್ಗೆ ಸೀಮಿತ ಅಲ್ಲ. ನೀವು ಬ್ರಿಟನ್ನಲ್ಲಿ ಇವಾಗ ಎಲ್ಲರೂ ಸೇರಿ ಯೂರೋ ಮಾಡಿದರು ಎಲ್ಲ ನೀವು ಕೇಳಿದ್ದೀರ. ಹೌದು. ಒಂದಾನೊಂದು ಕಾಲದಲ್ಲಿ ಬ್ರಿಟನ್ನಲ್ಲಿ ಏನಾಯಿತು ಅಂತ ಹೇಳಿದರೆ, ಒಬ್ಬ ಜಾರ್ಜ್ ಸೋರಸ್ ಅಂತಿದ್ದ, ನೀವು ಕೇಳಿರ್ತೀರ. ಹೌದು. ಜಾರ್ಜ್ ಸೋರಸ್ ಏನು ಮಾಡ್ದ, ಜರ್ಮನ್ ಮಾರ್ಕು, GBP ಗ್ರೇಟ್ ಬ್ರಿಟನ್ ಪೌಂಡು, ಇವೆರಡರ ಮಧ್ಯೆ ಆಟ ಆಡ್ದ. ಸರ್ಕಾರದವ್ರು ಏನು ಹೇಳಿದ್ರು, ಗ್ರೇಟ್ ಬ್ರಿಟನ್ ಪೌಂಡು ಸ್ಟ್ರಾಂಗು, ನಾವು ಅದೇ ಲೆವೆಲ್ನಲ್ಲಿ ಇಟ್ಟಿರ್ತೀವಿ. ಅವನು ಹೇಳ್ದ, ನಿಮ್ಮ ಇನ್ಫ್ಲೇಷನ್ನು, ನಿಮ್ಮ GDP, ನಿಮ್ಮ ಗ್ರೋತು, ನಿಮ್ಮ ಎಕಾನಮಿ ಎಲ್ಲ ನೋಡ್ಬಿಟ್ಟು ಫಿಕ್ಸ್ ಮಾಡಬೇಕು, ಹಿಂಗಿರೋಕ್ಕಾಗೋದೇ ಇಲ್ಲ ಅಂತ. ಸಾಲ ತಗೊಂಡು ಕರೆನ್ಸಿ ಮಾರ್ಕೆಟ್ನಲ್ಲಿ ಇದ್ದ. ಎಷ್ಟು ನಷ್ಟ ಆಯಿತು ಅಂದರೆ ಬ್ರಿಟನ್ ಗೌರ್ಮೆಂಟ್ಗೆ, ಕಡೆಗೆ ಸುಮ್ಮನಾಗ್ಬಿಟ್ರು. ಅದು ಬೇಡವೇ ಬೇಡ, ಈ ರೀತಿ ಕರೆಕ್ಟಾಗಿ ಫಿಕ್ಸ್ ಮಾಡೋಣ ಅಂತ ಆ ಕರೆನ್ಸಿಗೆ ರೀಫಿಕ್ಸ್ ಮಾಡಿದರು. ಒಂದು ಬ್ರಿಟನ್ ಗೌರ್ಮೆಂಟನ್ನೇ ಅಲ್ಲಾಡಿಸಿದ ವ್ಯಕ್ತಿ ಜಾರ್ಜ್ ಸೋರಸ್ ಸರ್. ಸೊ ಈ ಸ್ಟಾಪ್ ಲಾಸ್ ಗೌರ್ಮೆಂಟ್ ಏನಾದರೂ ಇಟ್ಕೊಂಡಿದ್ದಿದ್ರೆ ಇಲ್ಲಿ ತನಕ ಲಾಸ್ ಆಗಿದೆ, ಇನ್ನು ಇದನ್ನು ನಾವು ಅದೇ ಥರ ನಾವು ಪೆಗ್ಗಿಂಗ್ ಅಂತೀವಿ, ಅಲ್ಲಿಗೆ ಫಿಕ್ಸ್ ಮಾಡಿ ಇಟ್ಬಿಡೋದು ಬೇಡ, ಮಾರ್ಕೆಟ್ ಮೂವ್ಮೆಂಟು ಮಾರ್ಕೆಟ್ ಪ್ರಕಾರ ಇರಲಿ ಅಂತ ಗೌರ್ಮೆಂಟ್ ಡಿಸೈಡ್ ಮಾಡಿದಿದ್ರೆ ಬ್ರಿಟನ್ಗೆ ಅಷ್ಟು ಲಾಸ್ ಆಗ್ತಾ ಇರಲಿಲ್ಲ. ಕರೆಕ್ಟ್. ಅದರಿಂದ ಒಬ್ಬ ಮನುಷ್ಯ ಬ್ಯಾಂಕ್ ಕ್ಲೋಸ್ ಮಾಡ್ಬೋದು, ಒಬ್ಬ ಮನುಷ್ಯ ಗೌರ್ಮೆಂಟನ್ನು ಅಲ್ಲಾಡಿಸ್ಬೋದು. ಗೌರ್ಮೆಂಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳದೆ ಹೋದರೆ ಅಷ್ಟೆಲ್ಲ ಯಾಕೆ ಸರ್. ಇವಾಗ ಗೋಲ್ಡ್ ಬಾಂಡ್ಗಳು ತಂದಿದಾರಲ್ವ, ಹೌದು, ಅದು ಯಾವಾಗ ತಂದ್ರೋ ಆವಾಗ ಗೋಲ್ಡನ್ನು ಕೊಂಡ್ಕೊಂಡು ಇಟ್ಕೊಂಡಿದ್ದಿದ್ರೆ ಲಾಸ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಯಾರು ಇಟ್ಕೊಂಡಿಲ್ಲ, ಇವಾಗ ಯಾವ ಮಟ್ಟದಲ್ಲಿ ಮೇಲ್ಗಡೆ ಹೋಗಿದೆ ಅಂದರೆ, ಅವರು 1000 ರೂಪಾಯಿ ಇಸ್ಕೊಂಡಿದ್ರೆ ಇವತ್ತು 4000 ರೂಪಾಯಿ ಕೊಡಬೇಕು. ಹೆಂಗೆ ಸರ್? ಬಟ್ ಗೋಲ್ಡ್ ಇಲ್ಲ ಅಂದರೆ ಎಷ್ಟು ಕಷ್ಟ ಅಂತ. ಕಷ್ಟ. ಅದಕ್ಕೇನೆ ಒಂದು ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ, ನಾನು 1050 ತನಕ ತಡ್ಕೊಳ್ತೀನಿ, ಅದ್ರ ಮೇಲೆ ಆದ್ರೆ ಗೋಲ್ಡ್ ಕೊಂಡ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಅಂತ ಯೋಚನೆ ಮಾಡಿದಿದ್ರೆ ಈ ತೊಂದರೆ ಬರ್ತಿರ್ಲಿಲ್ಲ. ಎಷ್ಟೋ ಡಿಫಾಲ್ಟ್ಗಳಾಗ್ಬಿಡುತ್ತೆ ಸರ್ ಇದರಿಂದ. ಅದರಿಂದ ನಾವೇನು ಮಾಡಬೇಕು ಅಂದರೆ ಸ್ಟಾಪ್ ಲಾಸ್ ಬಹಳ ಮುಖ್ಯ. ಇವಾಗ ನಾನೊಂದು ಚಾರ್ಟ್ ತೋರಿಸ್ತೀನಿ. ಇವಾಗ 1000 ರೂಪಾಯಿಗೆ ನಾನು ಕೊಂಡ್ಕೊಂಡೆ, 950ಗೆ ಬಂದ ತಕ್ಷಣ ಸ್ಟಾಪ್ ಲಾಸ್ ಇರುತ್ತೆ. ಸ್ಟಾಪ್ ಲಾಸು ಹಿಟ್ ಆದ ತಕ್ಷಣ ಏನು ಮಾಡಬೇಕು, ನಾನು ಅಲ್ಲಿಗೆ ಮುಗಿಸ್ಬಿಡ್ಬೇಕು ಆ ಟ್ರೇಡನ್ನು. ಆಮೇಲೆ ಅದು ಮೇಲ್ಗಡೆ ಹೋಗ್ಬೋದು, ನಾ ಏನು ಮಾಡೋಕ್ಕಾಗಲ್ಲ, ಅದು ನಂದಲ್ಲಪ್ಪ ಅನ್ಕೊಬೇಕಟ್ಟೆ. ಅದ್ರ ಬದಲು ಕೆಳಗಡೆ ಹೋದರೆ ಯಾವ ಮಟ್ಟದಲ್ಲಿ ಹೋಗ್ಬೋದು. ಕರೆಕ್ಟ್. ಅದರಿಂದ ಸ್ಟಾಪ್ ಲಾಸ್ ಎಲ್ಲಿಗೆ ನಿಲ್ಲಿಸ್ಬೇಕು ಅದನ್ನು ನೋಡ್ಕೊಬೇಕು. ಎರಡನೇದು, ಇವಾಗ ನನಗೆ ಪ್ರಾಫಿಟ್ ಬರ್ತಾ ಇರುತ್ತೆ, 1000ದಲ್ಲಿರುತ್ತೆ, 1100ಕ್ಕೆ ಹೋಗುತ್ತೆ, 200ಕ್ಕೆ ಹೋಗುತ್ತೆ, 300ಕ್ಕೆ ಹೋಗುತ್ತೆ. ಎಲ್ಲಿಗೆ ಮಾರಲಿ ಸರ್ ನಾನು ಗೊತ್ತಾಗಲ್ಲ. ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ಮೇಲ್ಗಡೆ ಹೋಗ್ತಾ ಇದೆ ಸುಮ್ಮನೆ ಇರ್ತೀವಿ. ಆದರೆ 1400ಕ್ಕೆ ಹೋದಾಗ 950 ಸ್ಟಾಪ್ ಲಾಸ್ ಆಗಬಾರ್ದು. 1400ಕ್ಕೆ ಹೋದಾಗ 50% ಅಂದರೆ 70, 1330 ನಾನು ರೀಫಿಕ್ಸ್ ಮಾಡ್ತೀನಿ. 1330 ನಾನು ರೀಫಿಕ್ಸ್ ಮಾಡಿ ಅಲ್ಲಿ ಬಂದ ತಕ್ಷಣ ಸ್ಟಾಪ್ ಲಾಸ್ ಆಗಿಬಿಡ್ಬೇಕು. ಆವಾಗ 330 ರೂಪಾಯಿ ನನಗೆ ಲಾಭ ಬರುತ್ತೆ. ಕರೆಕ್ಟ್. ಅದರಿಂದ ಸ್ಟಾಪ್ ಲಾಸು ನಾವು ಫಿಕ್ಸ್ ಮಾಡಿರ್ತೀವಿ, ಅದು ಅಮೌಂಟ್ನಲ್ಲಿರ್ಬೋದು, ಪರ್ಸೆಂಟೇಜ್ನಲ್ಲಿರ್ಬೋದು,
ಅದು ಯಾವಾಗ ಮೇಲ್ಗಡೆ 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 ಹೋಗುತ್ತೋ ಸ್ಟಾಪ್ ಲಾಸನ್ನು ನಾವು ರಿವೈಸ್ ಮಾಡ್ತಾ ಹೋಗಬೇಕು. ಈ ರೀತಿ ಡೈನಮಿಕ್ ಆಗಿಲ್ಲದೆ ಹೋದರೆ ಮಾರ್ಕೆಟ್ನಲ್ಲಿ ನಾವು ಇರೋಕ್ಕಾಗಲ್ಲ ಸರ್. ಕರೆಕ್ಟ್. ಬಹಳ ಜನ ಶೇರನ್ನು ಕೊಂಡ್ಕೊಳ್ತಾರೆ, ಮಾರ್ತಾರೆ, ಆದರೆ ಸ್ಟಾಪ್ ಲಾಸ್ ಇಟ್ಕೊಳ್ಳದೆ ಹೋದರೆ ತುಂಬ ತೊಂದರೆ ಆಗ್ಬಿಡುತ್ತೆ. ನಾವು ನಮ್ಮ ದುಡ್ಡನ್ನು ಉಳಿಸ್ಕೊಬೇಕು, ನಮಗೆ ಲಾಭ ಬರಬೇಕು, ನಷ್ಟ ಕಮ್ಮಿ ಆಗಬೇಕು, ನಾವು ಮಾರ್ಕೆಟ್ನಲ್ಲಿ ಉಳ್ಕೊಬೇಕು, ಸಿಕ್ಕಾಪಟ್ಟೆ ಲಾಸಾಗಿ ಮನೆಗೊಟ್ಟೋಗ್ಬಾರ್ದು. ಇವೆಲ್ಲದಕ್ಕೂ ಸ್ಟಾಪ್ ಲಾಸು ಖಂಡಿತ ಬೇಕೇ ಬೇಕು. ಅದರಿಂದ ಸ್ಟಾಪ್ ಲಾಸ್ ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಸರ್ ಮಾರ್ಕೆಟ್ನಲ್ಲಿ. ಇದು ಇನ್ವೆಸ್ಟಾರ್ಗೂ ಅಪ್ಲೈ ಆಗುತ್ತೆ ಸ್ವಲ್ಪ ಮಟ್ಟಿಗೆ, ಬಟ್ ಟ್ರೇಡರ್ಗೆ ಸಂಪೂರ್ಣವಾಗಿ ಸ್ಟಾಪ್ ಲಾಸ್ ಅಪ್ಲೈ ಆಗುತ್ತೆ. ಸರ್, ಈಗ ಹಾಗಿದ್ರೆ ಸ್ಟಾಪ್ ಲಾಸಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದ್ರಿ. ಸೊ ಯಾವ ಬೇಸಿಸ್ ಮೇಲೆ ಈ ಸ್ಟಾಪ್ ಲಾಸ್ ಅನ್ನು ನಾವು ಫಿಕ್ಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಅದು ಭಾಳ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದರೆ ಸ್ಟಾಪ್ ಲಾಸ್ ಅಂದ್ಬಿಡ್ಬೋದು. ಹೆಂಗೆ ಫಿಕ್ಸ್ ಮಾಡೋದು? ಕರೆಕ್ಟ್. ಇವಾಗ ನೋಡಿ ಸರ್, ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ನಾವು ಇವತ್ತೇ ಕೊಂಡ್ಕೊಂಡು ಇವತ್ತೇ ಮಾರ್ತೀವಿ. ನಿಜ. ಆ ಥರ ಮಾಡಿದಾಗ, ಅಥವಾ ಪೊಸಿಷನ್ ಟ್ರೇಡಿಂಗು ಒಂದು ವಾರದಲ್ಲಿ ಸೆಟಲ್ ಮಾಡ್ಕೊಳ್ತೀವಿ. ಆ ಥರ ಇದ್ದಾಗ ನಾವು ಟೆಕ್ನಿಕಲ್ ಅನಾಲಿಸಿಸ್ ಫಾಲೋ ಮಾಡ್ತೀವಿ. ಓಕೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 1000ದಿಂದ 950 ಕೆಳಗಡೆ ಒಂದು 7-8 ಸಲ ಬಂದಿದೆ, ಅದರಿಂದ ಅದು ಸಪೋರ್ಟ್ ಲೆವೆಲ್ಲು, ಅಲ್ಲಿಂದ ಮೇಲ್ಗಡೆ ಬರುತ್ತೆ ಅಂತ. 950 ಬ್ರೀಚ್ ಆಯಿತು ಅಂತ ಇಟ್ಕೊಳ್ಳಿ, ಕೆಳಗಡೆ ಹೊಟ್ಟೋಗುತ್ತೆ. ಅದರಿಂದ ನಾವು ಹುಷಾರಾಗಿರಬೇಕು. ಟೆಕ್ನಿಕಲ್ ಅನಾಲಿಸಿಸ್ ನೋಡಿ, ಅದರಲ್ಲೂ 89 ಥರ ಇದೆ. ಮೂವಿಂಗ್ ಆವ್ರೇಜು, ಸೊಕಾಸ್ಟಿಕ್, RSI ತುಂಬ ಇದೆ. ಅದನ್ನ ನೋಡಿ ನನ್ನ ಪ್ರಕಾರ ಇರ್ಲಿಕ್ಕೆ ಫಿಕ್ಸ್ ಮಾಡ್ತೀನಿ ಅಂತ ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಸೊ ಅದೊಂದು ಸೈಂಟಿಫಿಕ್ ಆಗಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ನೋಡ್ಕೊಂಡ್ಬಿಟ್ಟು ಫಿಕ್ಸ್ ಮಾಡುವಂಥದ್ದು. ಕರೆಕ್ಟ್. ಅದು ಒಂದು. ಓಕೆ. ಎರಡನೇದೇನಂತ ಹೇಳಿದರೆ, ಅದಕ್ಕೆ ಮೂಲ ಕಾರಣ ಲಾಭ ಎಷ್ಟಾದರೂ ಬರಲಿ, ನಷ್ಟ ಮಾತ್ರ ಜಾಸ್ತಿ ಆಗಬಾರ್ದು. ಕರೆಕ್ಟ್. ಇದು ಮೂಲ, ಅದರ ಮೂಲ ತತ್ವವೇ ಅದು, ನಷ್ಟ ಜಾಸ್ತಿ ಆಗಬಾರ್ದು ಅನ್ನುವಂಥದ್ದು. ಹೌದು. ಸೊ ನಮ್ಮ ವೀಕ್ಷಕರಿಗೆ ಸ್ಟಾಪ್ ಲಾಸ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಗೆ ಟ್ರೇಡಿಂಗ್ ಮಾಡೋರಿಗೆ ಬಹಳ ಉಪಯುಕ್ತವಾದಂಥ ಸಾಧನ ಇದಾಗಿದ್ದರಿಂದ ಖಂಡಿತವಾಗಿ ನಮ್ಮ ವೀಕ್ಷಕರು ಕೂಡ ಬಹಳ ಪ್ರಯೋಜನ ಆಗುತ್ತೆ ಅಂತ ಅಂದ್ಕೊಳ್ತಾ ಇಷ್ಟೊತ್ತು ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.